ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವಂತಹ ಕಾವೇರಿ 2 ತಂತ್ರಾಂಶದ ಕುರಿತು ವಿಡಿಯೋ ತುಣುಕುಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ RTGS ಮೂಲಕ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಖಜಾನೆಗೆ ಹೇಗೆ ಭರಿಸುವುದು ಅನ್ನೋದನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ನೀವು ಎಲ್ಲಾ ಭರ್ತಿ ಮಾಡಿದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ಪೇಮೆಂಟ್ ಇನ್ಸ್ಟ್ರಕ್ಷನ್ ಬರ್ತದೆ, ಅದನ್ನ ಓದ್ಕೊಂಡು ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿಕೊಳ್ಳಬೇಕು. ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಇರ್ತದೆ, ಅಲ್ಲಿ ಪಾವತಿ ವಿಧ ಅಂತ ಕ್ಲಿಕ್ ಮಾಡ್ಕೊಂಡು RTGS ಅಂತ ಕ್ಲಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಈ ಡ್ಯಾಶ್ ಬೋರ್ಡ್ ಬರ್ತದೆ. ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಕ್ಯಾಪ್ಚಾವನ್ನ ಮಾತ್ರ ನೀವು ನಮೂದು ಮಾಡಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಒಂದು ಫಾರಂ ಬರುತ್ತೆ. ಫಲಾನುಭವಿಗಳ ವಿವರ ಅಥವಾ ಬೆನಿಫಿಷಿಯರಿ ಡೀಟೇಲ್ಸ್ ಅಲ್ಲಿ ಯಾವ ಬ್ಯಾಂಕು ಹಣವನ್ನ ಸ್ವೀಕಾರ ಮಾಡ್ತದೋ ಅದರ ಡೀಟೇಲ್ ಅದು ಆಟೋಮೆಟಿಕ್ ಆಗಿ ಭರ್ತಿ ಆಗಿರ್ತದೆ. ನೀವೇನು ಅದನ್ನ ಭರ್ತಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿದೆಯಲ್ವಾ, ಇದು ರಿಮಿಟರ್ ವಿವರ, ಅಂದ್ರೆ ಯಾರು ಹಣವನ್ನ ಸಂದಾಯ ಮಾಡಬೇಕಲ್ಲ ಅವರ ವಿವರ ಇಲ್ಲಿ ಇರ್ತದೆ. ಹೆಸರು ಆಟೋಮೆಟಿಕ್ ಆಗಿ ಅವ್ರದ್ದು ತಗೊಂಡಿರುತ್ತೆ. ವಿಳಾಸ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದೇನು ಕಡ್ಡಾಯ ಆಗಿರೋದಿಲ್ಲ. ಅದಾದ್ಮೇಲೆ ಬ್ಯಾಂಕ್ ನ ಹೆಸರು ಅಂತ ಇರ್ತದೆ, ಅಲ್ಲಿ ನಿಮ್ಮ ಬ್ಯಾಂಕ್ ನ ನೀವು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಿಮ್ಮ ಬ್ರಾಂಚ್, ಯಾವ ಬ್ರಾಂಚ್ ಬೇಕು ಅದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ನಂತರ ಇದು IFSC ಕೋಡ್ ಆಟೋಮೆಟಿಕ್ ಆಗಿ ತಗೊಳ್ತದೆ. ಪಕ್ಕದಲ್ಲಿ ಖಾತೆ ಸಂಖ್ಯೆ ಅಥವಾ ಅಕೌಂಟ್ ನಂಬರ್ ಅಂತ ಇರ್ತದಲ್ಲ, ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ಕೆಳಗೆ ಮೊತ್ತದ ವಿವರಗಳು ಅಥವಾ ಅಮೌಂಟ್ ಡೀಟೇಲ್ ಅಂತ ಇರ್ತದೆ, ಅಲ್ಲಿ ಆಟೋಮೆಟಿಕ್ ಆಗಿ ನಾವು ಎಷ್ಟು ಪೇ ಮಾಡಬೇಕು ಅದರ ಡೀಟೇಲ್ ಇಲ್ಲಿ ಕಂಪಲ್ಸರಿ ಇರ್ತದೆ. ಕೊನೆಯಲ್ಲಿ ಇಲ್ಲಿ ಮುದ್ರಿಸು ಅಂತ ಇದೆಯಲ್ವಾ, ಪ್ರಿಂಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ನಮಗೆ ಒಂದು ಚಲನ್ ಜನರೇಟ್ ಆಗಿ ಬರುತ್ತೆ. ಆ ಚಲನ್ ಅನ್ನ ನಾವು ಪ್ರಿಂಟ್ ತೆಗೆದು ಅದನ್ನ ಬ್ಯಾಂಕಿಗೆ ಕೊಟ್ಟಾಗ ಅದನ್ನ ಖಜಾನೆಗೆ ವರ್ಗಾವಣೆ ಮಾಡುತ್ತೆ. ನಂತರ ನೀವು ಮತ್ತೆ ಕಾವೇರಿ 2 ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆಗುವ ಮೂಲಕ ಮುಂದಿನ ಚಟುವಟಿಕೆಗಳನ್ನ ಕೈಗೊಳ್ಳಬಹುದಾಗಿದೆ. ಕಾವೇರಿ 2 ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ 0808265316ಕ್ಕೆ ಕರೆ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.